ಮೀಲಾ, ಇಬ್ರದ್ದು ದುಡ್ಡು ವಾಪಸ್ ಕೊಡ್ತೀನಿ. ಗೆಟ್ ಔಟ್. ಹೋಗ್ತಾ ಇರ್ಬೇಕು. ರೇ, ದುಡ್ಡು ಯಾವನಿಗೆ ಬೇಕು? ಡಿವೋರ್ಸ್ ಬೇಕು. ಅದೆಲ್ಲ ಮಚ್ಚ 25,000 ತಗೊಂಡ್ಬಿಟ್ಟು ನನ್ನ ಗೆಟ್ ಔಟ್ ಅಂತ ಹೇಳಲ್ಲ. ಹೋಗ್ತಾ ಇರಿ, ಆಫೀಸ್ ಇಂದ ಹೋಗ್ತಾ ಇರಿ. ಹೋಗ್ರಿ. ಇವಳನ್ನ ಒಂದು ರಂಗಣ್ಣಗೆ ಹೇಳ್ಬಿಟ್ಟು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಹಾಕ್ಸ್ತೀನಿ. ನೀವು ಬನ್ನಿ ಸರ್. ನನಗೆ ನಾಗಣ್ಣ ಗೊತ್ತು, ಉಗ್ರ ಹೋರಾಟ ಮಾಡಿಸ್ಬಿಡ್ತೀನಿ. ಹೋಗಪ್ಪ, ಬನ್ನಿ ಸರ್. ನನ್ನ ಹೆಂಡತಿ ತೊಡೆ ಮೇಲೆ ಕುತ್ಕೊಂಡು ಹೋಗ್ತೀರಾ? ಹೋಗಿ ಸರಿಗೆ. ನೀನೇನು ಕುತ್ಕೊಂಡು ಮತ್ತೆ ತಗೋತಾ ಎದ್ಬಾರೆ. ಸರ್ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ಅದು ಲಾಯರ್ ಆಫೀಸ್ ಅಂದಮೇಲೆ ಇದೆಲ್ಲ ಕಾಮನ್ ಅಲ್ವಾ ಸರ್? ಸತ್ಯ, ನಾನು ಕನ್ಫ್ಯೂಸ್ ಆಗ್ಬಿಟ್ಟು ಮೆಂಟಲ್ ಹಾಸ್ಪಿಟಲ್ಗೆ ಬಂದಿದ್ದೀನಿ ಅನ್ನೋಂಥ ಟೆನ್ಷನ್ ಆಗ್ಬಿಟ್ಟಿತ್ತು ಮೇಡಮ್. ಲಾಯರ್ ಆಫೀಸ್ಗೆ ಬಂದಿದ್ದೀನಿ. ಯಪ್ಪ, ಅದೆಲ್ಲ ಬಿಡಿ ಸರ್. ಮತ್ತೆ ಏನು ವಿಷಯ? ಯಾವ ಕೇಸು? ಮೇಡಮ್, ನಾನು ಫೇಮಸ್ ಡೈರೆಕ್ಟ್ರು. ಫೇಮಸ್ಸಾ ಸರ್? ಏನು ಹೆಸರು? ಫೇಮಸ್ ಡೈರೆಕ್ಟ್ರು ಅನ್ನೋದೇ ನನ್ನ ಹೆಸರು ಮೇಡಮ್. ನೀವು ನನ್ನ ಬಗ್ಗೆ ಬೇಜಾನು ಟಿ ವಿಗಳಲ್ಲಿ, ಪೇಪರಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ನೋಡಿರ್ತೀರಾ ಮೇಡಮ್? ಇಲ್ಲ. ಇಲ್ವಾ? ಹೋಗ್ಲಿ ಬಿಡಿ, ನನ್ನ ಸಿನಿಮಾಗಳಾದ್ರೂ ನೀವು ಬೇಜಾನು ನೋಡಿರ್ತೀರಾ. ಈಗ ವಿಷಯ ಏನಪ್ಪ ಅಂತಂದರೆ, ನಾನೊಂದು ಸಿನಿಮಾ ಮಾಡಿದೆ ಮೇಡಮ್. ಆ ಸಿನಿಮಾ ಪ್ರೊಡ್ಯೂಸರು ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಕೊನೆಯಲ್ಲಿ ಕೈ ಎತ್ತಾನೆ. ಈಗ ನೀವು ಏನಾದರೂ ಮಾಡಿ, ಹೇಗಾದರೂ ಮಾಡಿ ಅವನ ಮೇಲೆ ಒಂದು ಕೇಸ್ ಹಾಕಿ ಲಾಕ್ ಮಾಡಿ ನನ್ನ ದುಡ್ಡು ನನಗೆ ಇಸ್ಕೊಡೋದು. ಅಷ್ಟೇ ಅಲ್ಲ ಸರ್, ಒಂದು ನೋಟಿಸ್ ಕಳ್ಸಿದ್ರೆ ಎದ್ನೋ ಬಿದ್ನೋ ಅಂತ ಓಡ್ ಬಂದ್ಬಿಡ್ತಾರೆ. ಸೂಪರ್ ಮೇಡಮ್. ಅಂದಾಗೆ ಯಾವ ಫಿಲ್ಮ್ ಅಂದ್ರಿ ಸರ್? ಕಾಣದಂತೆ ಮಾಯವಾದಳು ಮೇಡಮ್. ಕಾಣದಂತೆ ಮಾಯವಾದಳ ಸರ್? ಎಸ್ ಮೇಡಮ್. ಪ್ರೊಡ್ಯೂಸರ್ ಆದರೂ ಕಾಣಿಸ್ತಾರಾ ಸರ್? ಕಾಣಿಸ್ತಾ ಇಲ್ವಲ್ಲ ಮೇಡಮ್. ಪಿಕ್ಚರ್ ರಿಲೀಸ್ ಆಗಿ 6 ತಿಂಗಳಿಂದ ಎಲ್ಲಿದ್ದಾನೆ, ಎಲ್ಲಿ ಹೋಗ್ತಾನೆ ಒಂದು ಗೊತ್ತಾಗ್ತಾ ಇಲ್ಲ ಮೇಡಮ್. ಆದರೆ ನನಗೆ ಅವನ ಮನೆಗೆ ಗೊತ್ತು ಮೇಡಮ್. ನೀವು ಹೇಗಾದರೂ ಮಾಡಿ, ಏನಾದರೂ ಮಾಡಿ ಅವನ ಮೇಲೆ ಕೇಸ್ ಹಾಕಿ ನನಗೆ ಬರಬೇಕಾಗಿರೋ ದುಡ್ಡನ್ನು ಹಾಗೆ ನನಗೆ ಕೊಡಿಸ್ಬೇಕು ಮೇಡಮ್. ಕೊಡಿಸ್ಬೇಕು 3 ಸಲ ಕೊಡಿಸ್ಬೇಕಾ ಸರ್? ಅಲ್ಲ ಮೇಡಮ್, ಒಂದೇ ಸಲ ಕೊಡಿಸ್ಬೇಕು. ಸ್ಟ್ರಾಂಗ್ ಆಗಿರಲಿ ಅಂತ ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ಈ ಎಕೋ ಮಾಡಿ ಹೇಳಿದೆ ಮೇಡಮ್. ಅದೆಲ್ಲ ಕೊಡ್ಸೋಣ ಬಿಡಿ ಸರ್. ಮತ್ತು ನಿಮ್ಮ ಪ್ರೊಡ್ಯೂಸರ್ನ ನಾವು ಈ ಥರ ಕೈಯಲ್ಲಿ ಮುಟ್ಟಿದ್ರೆ ಮನುಷ್ಯ ಥರ ಅವ್ರಿಗೆ ಫೀಲ್ ಆಗುತ್ತಾ ಸರ್? ನೀವು ಯಾಕೆ ಮೇಡಮ್ ಅವ್ರನ್ನ ಮುಟ್ಟಬೇಕು? ಅವ್ರಿಗೆ ಎಲ್ಲಿ ತಟ್ಟಬೇಕು ಅಲ್ಲಿ ಸರಿಯಾಗಿ ತಟ್ಟಿ ಏನು ಕೊಡಬೇಕು ಅದನ್ನು ಸರಿಯಾಗಿ ಕೊಟ್ಟರೆ ನಮ್ಗೆ ಕೊಡಬೇಕಾಗಿರೋದನ್ನ ಅವ್ರಿಗೆ ಸರಿಯಾಗಿ ಕೊಡ್ತಾರೆ. ಅದನ್ನು ಮಾಡಿಸ್ಬೇಕಾಗಿರೋದು ನಿಮ್ಮ ಕೆಲಸ. ಜೋಕ್ಸ್ ಸರ್. ಜೋಕ್ ಬೇರೆ ಮಾಡ್ತೀರಾ ನೀವು? ಸರ್, ನನ್ನ ಪೇಮೆಂಟ್ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಬೇಡಿ ಮೇಡಮ್. ನಿಮ್ಮ ಪೇಮೆಂಟ್ ಎಷ್ಟು ಬೇಕಲ್ಲ ಬರ್ತದೆ ಮೇಡಮ್. ಈಗ ಹೆಂಗಿದ್ರು ನೀವು ಪ್ರೊಡ್ಯೂಸರ್ ನಂಗೆ ದುಡ್ಡು ಇಸ್ಕೊಡ್ತಿದ್ದೀರಲ್ಲ ಮೇಡಮ್, ಅದ್ರಲ್ಲಿ 10% ಕಟ್ ಮಾಡಿ ನೀವು ಇಟ್ಕೊಂಡು ಬರೀ 90% ಕೊಡಿ ಮೇಡಮ್. ಅಷ್ಟೇ ಸಾಕು, ನಾನು ಆರಾಮಾಗಿದ್ಬಿಡ್ತೀನಿ ಮೇಡಮ್. ಗಿರಾಕಿನಾ? ಸರಿ ಸರ್, ನಿಮ್ಮ ಕೆಲಸ ಎಲ್ಲ ಮಾಡ್ಕೊಡ್ತೀನಿ. ಅಷ್ಟು ಮಾಡಿ ಮೇಡಮ್. ನೀವು ಅದೊಂದಷ್ಟು ಮಾಡಿ ಕೊಟ್ಟುಬಿಟ್ರೆ ಈ ಪ್ರಾಣನೇ ನಿಮಗೋಸ್ಕರ ಕೊಟ್ಬಿಡ್ತೀನಿ ಮೇಡಮ್. ಹಂಗಂತ ಹೇಳಲ್ಲ, ನಿಮ್ಗೆ ಏನು ಬೇಕೋ ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಓಕೆ ಮೇಡಮ್, ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀನಿ ಮೇಡಮ್. ನನ್ನ ಕೆಲಸ ಮಾಡಿಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಒಂದು ನಿಮಿಷ ಹಿಂಗೆ ನೋಡಿ, ಚೂರು ಆ ಕಡೆ ಹೋಗಿ. ವಾವ್, ನಿನಗೂ ತಾರೆ ಅಭಿನಯ ಶಾರದೆ. ಥ್ಯಾಂಕ್ ಯು ಸರ್. ಏನೋ ಒಳ್ಳೆ ಫೀಚರ್ಸ್ ಐತೆ, ಹೀರೋಯಿನ್ ಮಾಡೋಣ ಅಂದರೆ ಬೇಡ ಅಂತವ್ರು. ಅವ್ರ ಹಣೆ ಬರ, ನಾವೇನು ಮಾಡೋಕ್ಕಾಗುತ್ತೆ? ಇವಾಗ ಒಬ್ಳು ಬರ್ತಾಳೆ, ಅವಳು ದೊಡ್ಡ ಮೋಸಗಾತಿ. ನನ್ನಿಂದ ದುಡ್ಡು ತೊಗೊಂಡು ಕೆಲಸ ಮಾಡವ ಅಂತ ಹೇಳಾಳೆ. ನಾವೆಲ್ಲ ಸೇರ್ಕೊಂಡು ಕಿರ್ಚ್ಬೇಕು, ಸರಿನಾ? ನಾನು ಕೂಗ್ತೀನಿ, ನೀನು ನಂಗೆ ಸಾಥ್ ಕೊಡಿ. ನಿಮ್ಗೆಲ್ಲ ಚಾನ್ಸ್ ಕೊಡಿಸ್ತೀನಿ. ನನ್ನ ಫ್ರೆಂಡ್ ಇದ್ದಾನೊಬ್ಬ ಡೈರೆಕ್ಟ್ರು, ರಘುಶಾಸ್ತ್ರಿ ಅಂತ. ಅವನು ಒಳ್ಳೆ ಡೈರೆಕ್ಟ್ರು, ದೊಡ್ಡ ಸ್ಟಾರ್ಸ್ ಜೊತೆ ಮಾಡ್ತಾನೆ. ನಾನು ಸಪೋರ್ಟಿಂಗ್ ಸ್ಟಾಫಲ್ಲಿ ಹಾಕ್ತೀನಿ, ಸರಿನಾ? ಬನ್ನು ಎಲ್ಲರೂ ಕಿರ್ಚಿ. ಕೊಳ್ಳೆಗಾಲ ಅನಸೂಯ ಪರಮೇಶ್ವರಿಗೆ, ಡಬ್ಬ ಗೆಲ್ಲಿಯೋ ಏನೋ ಮಾಡ್ತಾ ಇದೆಯಾ ಇಲ್ಲಿ? ಕಾಣಿಸ್ತಿಲ್ಲ ಪ್ರತಿಭಟನೆ. ಹೌದಾ, ಮಾಡಿಸ್ತೀನಿ ನಿನಗೆ. ಇವ್ ನಿಮ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾನಮ್ಮ? ಬರೀ 200 ರೂಪಾಯಿ ಮೇಡಮ್. ಅಷ್ಟೇನಾ? ನಾಳೆ ನೀವೆಲ್ಲರೂ ಇಲ್ಲಿಗೆ ಬನ್ನಿ, ಎಲ್ಲರಿಗೂ 500 ರೂಪಾಯಿ ಕೊಡ್ತೀನಿ. ಅನಸೂಯ ಪರಮೇಶ್ವರ ಅವರಿಗೆ ಅನಸೂಯ ಪರಮೇಶ್ವರ ಅವರಿಗೆ. ನೀನ್ ಅಟ್ಲೀಸ್ಟ್ ಹೋಗೋ, ಅವ್ನು ಡೈರೆಕ್ಟರ್ ಕೈ ಕಾಲೆಲ್ಲ ಹಿಡಿದ್ಬಿಡಿ ಏನೋ.
₹500 ಕೊಡ್ತಾರೆ ಸರ್ ಮೇಡಮ್. ₹500 ಫ್ಯೂಚರೇ ಕಳಿಸ್ಕೊಳ್ತೀರಲ್ಲೋ ನೀವು, ಬ್ರೈಟ್ ಫ್ಯೂಚರು. ಅಮ್ಮ ನಾಳೆ ₹500 ಕೊಡ್ತೀನಿ ಅಂತ ಹೇಳಿದ್ನಲ್ಲ, ನಿಮಗೆ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ನಾನು ಜೂನಿಯರ್ ಆರ್ಟಿಸ್ಟ್ ಅಲ್ಲಮ್ಮ, ಪುರು ತಾಯಿ. ಸಾರಿ ಅದೇನಾಯ್ತು ಅಂದ್ರಮ್ಮ? ಆಂಟಿ ಪ್ಲೀಸ್ ನಮ್ಮ ಬೋರ್ಡ್ ಒಂದು ಸೈಡಿಗೆ ಇಡ್ತೀರಾ? ಸಾರಿ. ಅಲ್ಲ ಆಂಟಿ, ನಿಮ್ಮ ಮಗಂಗೆ ಏನು ತಲೆಗೆಟ್ಟಿದ್ಯಾ? ಇಲ್ಲಿರೋ ಹೆಂಡತಿಗೆ ಡಿವೋರ್ಸ್ ಕೊಡ್ಸು ಅಂತ ಬಂದು ನನ್ನ ತಲೆ ತಿಂತ ನೋಡ ಲೂಸ್ ತರ. ತಗೊಳ್ಳಿ. ಇಲ್ಲಮ್ಮ, ಅವನು ಲೂಸ್ ಅಲ್ಲ. ಅವನು ಸಾಕ್ಷಿ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು. ಬೆಳಗ್ಗೆ ಸ್ಕೂಲ್ಗೆ ಹೋಗುವಾಗ ಅವಳನ್ನ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದ, ಸಂಜೆವರೆಗೂ ಅವಳ ಜೊತೆನೇ ಇರ್ತಾ ಇದ್ದ. ಸಾಯಂಕಾಲ ಅವಳನ್ನ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಬರ್ತಾ ಇದ್ದ. ಸಾಕ್ಷಿ ಆಕ್ಸಿಡೆಂಟಲ್ಲಿ ತೀರು ಹೋದ್ಲು. ಆದರೆ ಆ ವಿಷಯನ ಅವನ ಕೈಯಲ್ಲಿ ಅರ್ಗಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಮತ್ತೆ ಸ್ಕೂಲ್ಗೆ ಹೋಗುವಾಗ ಅವಳನ್ನ ಪಿಕ್ ಮಾಡ್ಕೊಂಡು ಹೋಗ್ತಿದ್ದ, ಬರುವಾಗ ಡ್ರಾಪ್ ಮಾಡ್ಬಿಟ್ಟು ಬರ್ತಾ ಇದ್ದೀನಿ ಅಂದ್ಕೊಳ್ತಾ ಇದ್ದ. ಅವಳು ಸತ್ತಿರೋ ವಿಷಯ ಅವನಿಗೆ ಅನಿಸ್ಲೇ ಇಲ್ಲ. ಆದ್ರೆ ಸಾಕ್ಷಿ ಸತ್ತಿದ್ದಾಳೆ ಅಂತ ಅವನಿಗೆ ಅನಿಸ್ತಾನೆ ಇಲ್ಲಮ್ಮ. ಒಂದಿನ ಸಾಕ್ಷಿ ತಂದೆ ತಾಯಿ ನನ್ನ ಹತ್ರ ಬಂದು, ಪದ್ಮ ಅವರೇ, ಪುರ ನೋಡ್ತಾ ಇದ್ರೆ ತುಂಬ ಭಯ ಆಗ್ತಾ ಇದೆ. ಅವನು ಹೀಗೆ ಮುಂದುವರೆದ್ರೆ ನಮಗೆಲ್ಲ ಕಷ್ಟ. ಅದಕ್ಕೆ ನಾವು ಬೇರೆ ಊರಿಗೆ ಹೋಗಿ ಸೆಟ್ಲ್ ಆಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇದ್ದಕ್ಕಿದ್ದಾಗೆ ಒಂದಿನ ಪುರು ಹಾರ ಹಾಕೊಂಡು ಮನೆ ಮುಂದೆ ಬಂದು ನಾನು ಸಾಕ್ಷಿನ ಮದುವೆ ಆಗಿದ್ದೀನಿ ಅಂದ. ಅಲ್ಲಿದ್ದಿದ್ದ ಅವನೊಬ್ನೇ. ಅವಳ ಜೊತೆ ಪ್ರೀತಿಯಿಂದ ಮಾತಾಡೋದೇನು, ಜಗಳ ಆಡೋದೇನು, ಇದನ್ನೆಲ್ಲ ನೋಡಿ ನಾನು ಅಳ್ತಾ ಇದ್ದಾಗ ಮೋಸ್ಟ್ಲಿ ಅವ್ರ ಸಂಸಾರದ ಪ್ರಾಬ್ಲಮ್ ನೋಡಿ ನಾನು ಅಳ್ತಾ ಇದ್ದೀನಿ ಅಂತ ಅವನು ಅನ್ಕೊಂಡ. ನಾನು ಡಾಕ್ಟರ್ ಹತ್ರ ಹೋಗಿ ಇದಕ್ಕೇನಾರು ಒಂದು ಸೊಲ್ಯೂಷನ್ ಕೊಡಿ ಅಂತ ಕೇಳಿದಾಗ ಅವನ ಪಾಡಿಗೆ ಬಿಟ್ಬಿಡಿ, ಆ ಹುಡುಗಿ ಸತ್ತಿದ್ದಾಳೆ ಅಂತ ಗೊತ್ತಾದ್ರೆ ಅವನಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ರು. ಈಗ ನೋಡಿದ್ರೆ ನಿನ್ನ ಹತ್ರ ಬಂದು ಡಿವೋರ್ಸ್ ಕೊಡ್ಸಿ ಅಂತ ಕೇಳ್ತಾ ಇದ್ದಾನೆ. ದಯವಿಟ್ಟು ನನ್ನ ಮಗನ ಹುಚ್ಚ ಅಂತ ಕರಿಬೇಡಮ್ಮ. ಹೌದು ಕಣೆ ಅನು, ನೀನು ಓದಿರೋದು ಇದುವರೆಗೂ ಯಾವ ಪ್ರಯೋಜನನೂ ಬಂದಿಲ್ಲ. ಮಮ್ಮಿ ನೋಡು, ಇವ್ರ ಮಗನ್ನ ಹೇಗಾದ್ರೂ ಮಾಡಿ ಈ ಪ್ರಾಬ್ಲಮ್ ಇಂದ ಆಚೆ ತಗೊಂಡ್ ಬಾ. ನೋಡು, ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಆಂಟಿ ನಂಗೆ ನೀವು ಹೇಳಿದ ಎಲ್ಲ ಅರ್ಥ ಆಯ್ತು. ಪಾಪ ಪುರುಗ್ ಸಾಕ್ಷಿ ಕಾಣೋದು ಓಕೆ, ನಂಗೆ ಅರ್ಥ ಆಗುತ್ತೆ. ಅರೆ ಈ ಡಬ್ಬ ನನ್ನ ಮಗ ಗೆಳೆಯರಿಗೆ ಯಾಕೆ ಕಾಣಿಸ್ತಾಳವಳು ಅಂತ ಅದೇ ನನಗೂ ಅರ್ಥ ಆಗ್ತಾ ಇಲ್ಲಮ್ಮ. ಆ ನನ್ನ ಮಗನಿಂದಾನೆ ನನ್ನ ಮಗ ಹೀಗೆಲ್ಲ ಆಡ್ತಾ ಇರೋದು. ನೋಡ್ಮಂಗ್ ಲಾರ್ಜು ವಾಟರು, ಯಾಕೆ? ಡಿಮ್ ಲೈಟ್ ಅಲ್ವಾ, ಬಾರ್ ಸೆಟ್ಟಿಂಗು. ಎಲ್ಲಿಯೋ ಮಿಲಾಡ್, ಡಾಕ್ಟರ್ ಬಂದಿದ್ದಾರೆ, ನಿಮ್ಗೆ ಹುಷಾರಿಲ್ಲ, ಸ್ವಲ್ಪ ಸೀರಿಯಸ್. ಡಾಕ್ಟರ್, ಹೌ ಮೆನಿ ಮೋರ್ ಡೇಸ್? ಇನ್ನೂ ಸ್ವಲ್ಪ ದಿನ ಇದೆ. ಅವ್ರು ಕ್ವೆಶನ್ಸ್ ಕೇಳ್ತಾರೆ, ಆ ಕ್ವೆಶನ್ಸ್ ಎಲ್ಲ ಆನ್ಸರ್ ಮಾಡಿದ್ರೆ ಇನ್ನೂ ಸ್ವಲ್ಪ ದಿನ ಇರ್ತೀರಾ. ಹಾಯ್ ಹಾಯ್. ಇದನ್ನೇ ಸ್ವಲ್ಪ ನೋಡ್ತಾ ಇರಿ. ಹಾಗೆ ಸ್ವಲ್ಪ ಹಿಂದೆ ಹೋಗಿ. ಚೇರ್ ಹಿಂದೆ ಅಲ್ಲ, ನಿಮ್ಮ ಕಾಲೇಜ್ ಡೇಸ್. ನಿಮ್ಗೆಲ್ಲ ಗೊತ್ತು. ಹಾಗೆ ನಿಧಾನವಾಗಿ ನಿಮ್ಮ ಗರ್ಲ್ ಫ್ರೆಂಡ್ಸ್ನೆಲ್ಲ ಜ್ಞಾಪಿಸ್ಕೊಳ್ಳಿ. ಅವ್ರ ಜೊತೆ ನಗ್ನಗ್ತಾ ಟೈಮ್ ಪಾಸ್ ಮಾಡಿದ್ದೆಲ್ಲ ಜ್ಞಾಪಿಸ್ಕೊಳ್ಳಿ. ಜಯ, ಸುಷ್ಮಾ, ರೀಟಾ, ನಜೀರ್ ಬೇಗಂ, ಸಂಸ್ಕೃತ ಟೀಚರ್ ಇದ್ರು. ಅವ್ರ ಹೆಸರು ನೆನಪು ಸಂಸ್ಕೃತಲ್ಲಿತ್ತು. ಸಾಕು ಸಾಕು ಸಾಕು, ಲಿಸ್ಟ್ ಸ್ವಲ್ಪ ದೊಡ್ಡದಾಗೇ ಇದೆ. ಈಗ ನಿಮ್ಮ ಸ್ಕೂಲ್ಗೆ ಹೋಗಿ. ಯಾರು ಜ್ಞಾಪಕ ಬರ್ತಾ ಇದ್ದಾರೆ?
ಆಮೇಲೆ ಫಸ್ಟ್ ಲವ್ ಯಾರು ನಿಮ್ಮ ಫಸ್ಟ್ ಲವ್? ಸಾಕ್ಷಿ. ಮುಂದೆ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಸ್ವಲ್ಪ ಹೇಳಿ. ನಾನು ಪುರು ಸಾಕ್ಷಿ ಚೈಲ್ಡ್ಹುಡ್ ಫ್ರೆಂಡ್ಸ್. ಎವ್ರಿ ಡೇ ಪುರು ಸಾಕ್ಷಿ ಜೊತೆ ಆಟ ಆಡ್ತಿದ್ದ. ಆಮೇಲೆ ಅವನು ಅವಳ ಮನೆಗೆ ಬಿಟ್ಟು ಹೋಗ್ತಿದ್ದ. ಆವಾಗ ಸಾಕ್ಷಿ ನನ್ನ ಜೊತೆ ಆಟ ಆಡ್ತಿದ್ಲು. ಪುರುಗೂ ಫಸ್ಟ್ ಲವ್, ನನಗೂ ಫಸ್ಟ್ ಲವ್ ಸಾಕ್ಷಿ. ಆಮೇಲೆ ಎಲ್ಲರೂ ಹೇಳ್ತಿದ್ರು ಸಾಕ್ಷಿ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಲು ಅಂತ. ಆದ್ರೂ ಅವಳು ನಮ್ಮ ಜೊತೆ ದಿನ ಆಟ ಆಡೋಕ್ಕೆ ಬರ್ತಿದ್ಲು. ಅವ್ರ ಅಪ್ಪ ಅಮ್ಮ ಮನೆ ಖಾಲಿ ಮಾಡಿಕೊಂಡು ಬೇರೆ ಎಲ್ಲೋ ಹೋಗ್ಬಿಟ್ರು. ಆವತ್ತಿನ ದಿನ ಪುರುನು ತುಂಬ ಅತ್ತ, ನಾನು ಕ್ರಾಸ್ ರೋಡಲ್ಲಿ ನಿಂತ್ಕೊಂಡು ತುಂಬ ಅತ್ತೆ. ತುಂಬ ವರ್ಷಗಳಾದಮೇಲೆ ಬಸ್ ಸ್ಟ್ಯಾಂಡಲ್ಲಿ ಪುರುಗೆ ಸಾಕ್ಷಿ ಸಿಕ್ಕಿದ್ಲು. ಅವರಿಬ್ಬರು ಮದುವೆ ಆದರು. ಅವನಲ್ಲಿ ಫಸ್ಟ್ ಲವ್ನ ಮದುವೆ ಆದ ಅಂತ ಅವನಿಗೆ ಡಿವೋರ್ಸ್ ಕೊಡಿಸ್ಬೇಕು ಅಂತ ತೀರ್ಮಾನಕ್ಕೆ ಬಂದೆ. ಇನ್ನೇನು ಡಿವೋರ್ಸ್ ಸಿಗತ್ತೆ, ಮಿಲಾಡ್ ಕೊಡಿಸ್ತಾರೆ. ಅವಾಗ ನಾನು ಸಾಕ್ಷಿಗೆ ಬಾಳ್ ಕೊಡ್ತೀನಿ. ಇವಾಗ ನಾನು ಸ್ವಲ್ಪ ಮಲಗ್ತೀನಿ. ಡಾಕ್ಟರ್, ಪುರುಗೆ ಇರೋ ವಿಷಯ ಎಲ್ಲ ಹಾಗೆ ಹೇಳಿದ್ರೆ ವರ್ಕೌಟ್ ಆಗ್ಬೋದಾ? ನೋಡಮ್ಮ, ನಾನು ಪುರುಗೆ ತುಂಬಾ ವರ್ಷದಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಇಷ್ಟು ವರ್ಷದಿಂದ ಆ ಹುಡುಗಿ ಬದುಕಿದಾಳೆ ಅಂತಾನೆ ಅವನು ಅನ್ಕೊಂಡಿದ್ದಾನೆ. ಈಗ ಆ ಹುಡುಗಿ ಇಲ್ಲ ಅಂತ ಹೇಳಿದ್ರೆ ಅವನದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು. ಪರ್ಹ್ಯಾಪ್ಸ್ ಓವರ್ ರಿಯಾಕ್ಟ್ ಕೂಡ ಮಾಡ್ಬೋದು. ಮೆಂಟಲ್ ಸ್ಟೆಬಿಲಿಟಿನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಮೈ ಸಜೆಷನ್ ಈಸ್ ಅವನು ನಂಬ್ಕೊಂಡು ಬಂದಿರೋದನ್ನ ಸುಳ್ಳು ಅಂತ ಪ್ರೂವ್ ಮಾಡೋದ್ರ ಬದಲು ಅವನು ಇಲ್ಲದೆ ಇರೋ ಹೆಂಡತಿಯಿಂದ ಡೈವರ್ಸ್ ಕೇಳ್ತಾ ಇದ್ದಾನೆ. ಆ ಡೈವರ್ಸ್ ಕೊಡಿಸ್ಬಿಡಿ. ಅದರಿಂದ ಅವನು ಹೊರಗೆ ಬರೋಕ್ಕೆ ಸುಲಭ ಆಗುತ್ತೆ. ಪರ್ಹ್ಯಾಪ್ಸ್ ಹಿ ವಿಲ್ ಸ್ಟಾರ್ಟ್ ಅ ನ್ಯೂ ಲೈಫ್. ಇದರಿಂದ ಯಾರಿಗೂ ಏನು ತೊಂದರೆ ಆಗಲ್ಲ. ಎಸ್ ಡಾಕ್ಟರ್, ಥ್ಯಾಂಕ್ ಯು. ಯು ವೆಲ್ಕಮ್. ಸಾರಿ ಮಿಲಾಡ್, ನನ್ನ ಬೆಸ್ಟ್ ಫ್ರೆಂಡ್ಗೆ ಮೋಸ ಮಾಡ್ಬಿಟ್ಟಿದ್ದೀನಿ. ಅದನ್ನ ಸರಿ ಮಾಡ್ಬೇಕಂದ್ರೆ ನಿಮ್ಮನ್ನೇ ಮದುವೆ ಆಗ್ಬಿಡ್ಲಾ? ತೆಗೆದ್ ಬಿಟ್ಟ ಅಂದ್ರೆ ಸಾರಿ ಅತ್ತೆ. ಸಾರಿ ಆಂಟಿ. ಇಟ್ಸ್ ಓಕೆ ಗೆಲ್ಲಿಲಿಯೋ, ನಿಂಗಾಗಿ ತಪ್ಪೆಲ್ಲ ರಿಯಲೈಸ್ ಆಯ್ತಲ್ಲ. ಇವಾಗ ಅವಳು ಇಲ್ಲ ಅಂತ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಬಟ್ ಇವಾಗ ನಿನ್ನ ಫ್ರೆಂಡಿಗೆ ಹೇಗೆ ಹೆಲ್ಪ್ ಮಾಡೋದು ಅಂತ ಥಿಂಕ್ ಮಾಡು. ಅದೆಲ್ಲ ಸರಿ, ಇಲ್ದೇ ಇರೋ ಹೆಂಡತಿಗೆ ಡಿವೋರ್ಸ್ ಕೊಡಬೇಕು ಅಂತ ಜಡ್ಜ್ ಹತ್ರ ಹೋದ್ರೆ ಮುಖಕ್ಕೆ ಹೋಗಿದ್ದಾರೆ. ಟಾಕಿಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್.